ಮಮ್ಮಿ ಇವ್ರ ಹಣೆಲಿ 1 ಅವರ್ ಖುಷಿಯಾಗಿರ್ಬಾರ್ದು ಅಂತ ಬಾರ್ದು ಬಿಟ್ಟಿದ್ದಾನೆ ದೇವ್ರು ಅನ್ಸುತ್ತೆ. ಏ ಲಕ್ಕಿ ನಿನ್ಕೋ. ಮಮ್ಮಿ ಜಾನನ ಸಮಾಧಾನ ಮಾಡೋ ಶಕ್ತಿ ನನ್ನ ಹತ್ರ ಇಲ್ಲ, ಮತ್ತೆ ನಾನು ಅವಳ ಹತ್ರ ಹೋಗಲ್ಲ. ಅದ್ ಹಾಗಲ್ಲ ಕಣೋ, ನಿಜ ಹೇಳು, ನಿನ್ಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತಾಗ್ತಿದೆ? ವಸುಂಧರಾ ಮನೇಲಿ ಏನಾಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡಕ್ಕೆ ಆ ಮನೇಲಿ ಒಬ್ರಿದ್ದಾರೆ. ಅದೇ ಕಣೋ, ಯಾರು? ನನಗೋಸ್ಕರ ಅಂತ ಇರೋ ಸಾಲಿಡ್ ಫಿಗರ್ ಅದು. ಏನು ಸಾಲಿಡ್ ಫಿಗರ್? ಏನೋ ಮಾತಾಡ್ತಿದ್ಯಾ ನೀನು? ಅಯ್ಯೋ ಇಶಾನಿ ಕಣಮ್ಮ, ಅಲ್ಲಿ ಏನಾಗುತ್ತೆ ಅಂತ ಪ್ರತಿಯೊಂದು ನಂಗೆ ಅಪ್ಡೇಟ್ ಮಾಡ್ತಾ ಇರ್ತಾಳೆ. ಅವಳು ಯಾಕೆ ನಿನಗೆ ರಿಪೋರ್ಟ್ ಮಾಡ್ಬೇಕು? ನೋಡ್ ಮಮ್ಮಿ, ನಾನು ಜಾನುನ ಮದುವೆ ಆಗೋದು ಬರೀ ಆಸ್ತಿ ಅಂತಸ್ತು ನೋಡಷ್ಟೇ. ನಾನ್ ಅನ್ಕೊಂಡಾಗ ನನ್ನ ಲೈಫ್ ನ ಲೀಡ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು ಅಂದ್ರೆ ಇಶಾನಿ ಅಂತ ನನ್ ಪಕ್ಕ ಇರ್ಬೇಕು. ಏಯ್, ಏನು ಆಗಿದೆ ನಿನಗೆ? ಪ್ಲೀಸ್ ಅರ್ಥ ಮಾಡ್ಕೊ ಮಮ್ಮಿ, ಬಿಸ್ನೆಸ್ಸೇ ಬೇರೆ, ಲೈಫೇ ಬೇರೆ. ನಿಂಗೆ ನಿಧಾನ ಎಲ್ಲ ಅರ್ಥ ಮಾಡ್ತೀನಿ. ಬರ್ತೀನಿ ಮಮ್ಮಿ, ಬಾಯ್. ಏ ಲಕ್ಕಿ, ಬೇಡ ಕಣೋ. ಏ ಲಕ್ಕಿ, ಗುಡ್ ಮಾರ್ನಿಂಗ್ ಅಥರ್ವಾ. ಯಾಕೆ ಅಥರ್ವಾ, ನಿನ್ನೆ ರಾತ್ರಿ ಎಲ್ಲ ಸಾಲ್ವ್ ಆದ್ಮೇಲೂ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಗುಡ್ ಮಾರ್ನಿಂಗ್ ಹೇಳಬೇಕು ತಾನೆ? ಗುಡ್ ಮಾರ್ನಿಂಗ್. ಈ ರೀತಿ ಇದ್ರೆ ಜೊತೆನಲ್ಲಿ ಕೆಲಸ ಮಾಡೋದಕ್ಕಾಗತ್ತಾ? ಹೆಂಡತಿಗೆ ಗಂಡನಾಗಿ ನೀನ್ ಸಪೋರ್ಟ್ ಮಾಡ್ಬೇಕಲ್ವಾ? ಭವಾನಿ, ಗಂಡ ಹೆಂಡತಿ ಎಲ್ಲ ಮನೇಲಿ ಸರಿ, ಈಗ ನಾನೇನ್ ಮಾಡಬೇಕು? ಇವತ್ ನಾನು ಆಫೀಸಿಗೆ ಬಂದಿದ್ದೀನಿ, ಸೊ ನಮ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಬೇಕಾಗಿರೋದು ನೀನ್. ನೋಡು ಭವಾನಿ, ಮತ್ತೆ ಇದನ್ನೆಲ್ಲ ಹೇಳ್ತೀನಿ ಅಂತ ಕೋಪ ಮಾಡ್ಕೋಬೇಡ. ಬಿಸ್ನೆಸ್ಸು ಅರ್ಥ ಆಗೋರ್ಗು ಮಾತ್ರ ಚಂದ. ನನಗ್ ಗೊತ್ತು ಅಥರ್ವಾ, ಈಗ ಅತ್ತೆ ಹೇಳ್ದಾಗೆ ನಮ್ ಕಂಪ್ನಿ ಫುಡ್ ಪ್ರಾಡಕ್ಟ್ ಲೈನು, ಅದ್ರದ್ ಸಪ್ಲೈ ಚೈನು ಮತ್ತೆ ಪ್ರೊಡಕ್ಷನ್ ಕಾಸ್ಟ್ ಬಗ್ಗೆ ತಿಳ್ಕೋಬೇಕು. ಇನ್ಮೇಲಿಂದ ಆ ಕಂಪ್ಲೀಟ್ ಡಿಪಾರ್ಟ್ಮೆಂಟ್ನ ನಾನೇ ಲೀಡ್ ಮಾಡಬೇಕು ಅನ್ನೋದು ಅತ್ತೆ ಆಸೆ. ಹಲೋ ಪ್ರೀತಿ, ನನ್ನ ಕ್ಯಾಬಿನಿಗೆ ಬನ್ನಿ. ಸರ್. ಪ್ರೀತಿ, ಇವರು ನನ್ನ ವೈಫ್ ಭವಾನಿ. ಇವ್ರಿಗೆ ನಮ್ಮ ಹೊಸ ಫುಡ್ ಪ್ರಾಜೆಕ್ಟ್ನ ಕ್ವಾಲಿಟಿ ಅಶ್ಯೂರೆನ್ಸ್ ಹಾಗೆ R&D ರಿಪೋರ್ಟ್ಸ್ನ ಹಾಗೆ ಇತ್ತೀಚೆಗೆ ಮಾರ್ಕೆಟಲ್ಲಿ ರಿಲೀಸ್ ಆಗಿರೋ ಎಲ್ಲ ಪ್ರಾಡಕ್ಟ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡಿ. ಓಕೆ ಸರ್. ಇನ್ಮೇಲಿಂದ ಆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ನ ಇವರೇ ನೋಡ್ಕೋತಾರೆ. ಎಲ್ಲ ಬ್ರೀಫ್ ಮಾಡ್ತೀನಿ ಸರ್. ಇವ್ರನ್ನ ಆ ಡಿಪಾರ್ಟ್ಮೆಂಟ್ ಕರ್ಕೊಂಡು ಹೋಗಿ. ಓಕೆ ಸರ್. ಮೇಡಮ್ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹಾಯ್ ಅದ್ಗೆ, ಕೊನೆಗೂ ನೀವು ಅನ್ಕೊಂಡ್ ಹಾಗೆ ಈ ಆಫೀಸಿಗೆ ನೀವು ಬರೋ ಹಾಗಾಯ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಕೆಲವರು ನಾನು ಇಲ್ಲಿಗೆ ಬರಲ್ಲ ಅಂತ ಅನ್ಕೊಂಡಿದ್ರು. ಪಾಪ ಅವ್ರಿಗೆ ತುಂಬಾ ಬೇಜಾರಾಗಿರ್ಬೇಕು. ಯಾರು ಏನೇ ಅನ್ಕೊಂಡ್ರು, ಈ ಕ್ಷಣದಿಂದ ವಸುಂಧರಾ ಕಂಪನಿ ಇಡೀ ಫುಡ್ ಪ್ರಾಡಕ್ಟ್ ಡಿವಿಷನ್ ಪ್ರತಿಯೊಂದು ಟೆಕ್ನಿಕಲ್ ಮೂವ್ಸ್, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಇದೆಲ್ಲದನ್ನು ನಾನೇ ಖುದ್ದಾಗಿ ನಿಂತು ನೋಡ್ಕೋತಾ ಇದ್ದೀನಿ. ಇಷ್ಟ ದಿನ ಎಲ್ರೂ ನನಗೇನು ಬರಲ್ಲ ಅಂತ ಅನ್ಕೊಂಡಿದ್ರು, ಆದ್ರೆ ಇನ್ಮೇಲ್ ಕತೆ ಬದಲಾಗತ್ತೆ. ಸಿಂಧು, ಸದ್ಯಕ್ಕೆ ಈ ಫುಡ್ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ನಂಬರ್ 1 ಇರೋದು ನಿಮ್ ಡ್ಯಾಡ್ ಧರ್ಮೇಂದ್ರ ಅವ್ರ ಕಂಪ್ನಿ ಅಂತೆ. ನೋಡ್ತಾ ಇರು ವಿರಾಟ್, ಇನ್ ಕೆಲವೇ ದಿನಗಳಲ್ಲಿ ಆ ಧರ್ಮೇಂದ್ರನ್ ಕಂಪನಿ ಮಾರ್ಕೆಟ್ ಶೇರ್ಸ್ ಎಲ್ಲ ನೆಲಕ್ಕೆ ಹಚ್ಚಿ ನಾನ್ ನಂಬರ್ 1 ಸ್ಥಾನಕ್ಕೆ ಬರ್ತೀನಿ. ಬಹುಶಃ ನೀನ್ ಸರಿಯಾದ ದಾರಿಲಿ ಬಂದಿದ್ರೆ ನಂಬರ್ 1 ಆಗ್ತಿದ್ಯೇನೋ, ಆದ್ರೆ ಈಗ ಖಂಡಿತ ಆಗಲ್ಲ. ಯಾಕೆ ಸಿಂಧು, ಏನು ಮಾತಾಡ್ತಿಲ್ಲ? ಆಲ್ ದ ಬೆಸ್ಟ್ ಅಕ್ಕ. ನಾನಿಷ್ಟು ಮಾತಾಡಿದ್ರು ಏನು ಹೇಳ್ದೆ ಹೋಗ್ತಿದ್ದಾಳಲ್ಲ, ಎಷ್ಟು ಸೊಕ್ಕಿರ್ಬೇಕು. ನಿನಗೆ ಮಾತಲ್ಲ ಕೆಲ್ಸದಲ್ಲಿ ಉತ್ತರ ಕೊಡ್ತೀನಿ. ಪ್ರೀತಿ, ಲೆಟ್ಸ್ ಗೋ.
ವಸು ನೀನು ಸ್ವೀಟ್ ತಿಂತಿದ್ಯಾ? ಅದು ಈ ರಾತ್ರಿಲಿ? ಅಮ್ಮ, ಇನ್ಮೇಲೆ ದಿನ ಖುಷಿಗೆ ಸ್ವೀಟ್ ತಿಂತಾನೆ ಇರ್ತೀನಿ. ಏನಾದ್ರೂ ಒಳ್ಳೆ ನ್ಯೂಸಾ? ಹ್ಯಾಪಿ ನ್ಯೂಸ್ ಮಾತ್ರ ಅಲ್ಲ, ಮುಂದಿನ ನನ್ನ ಸಕ್ಸಸ್ಗೆ ಇದೇ ಮುನ್ನುಡಿ. ಇನ್ಮೇಲೆ ನನ್ನ ಪ್ಲಾನ್ ಎಲ್ಲ ಹೇಗ್ ಕೆಲಸ ಮಾಡುತ್ತೆ ನೋಡ್ತಾ ಇರು. ಅಕ್ಕ ತಂಗಿರ್ ಮಧ್ಯೆ ಭೂಕಂಪನೆ ಶುರುವಾಗತ್ತೆ. ಓ, ಅಂತ ಪ್ಲಾನ್ ಏನ್ ಮಾಡಿದ್ಯೆ? ಈಗ ಸ್ವಲ್ಪ ವೇಟ್ ಮಾಡು, ಆಗ ನಿನಗೆ ಗೊತ್ತಾಗತ್ತೆ ಇಲ್ಲಿ ಮುಂದೆ ನಡೆಯೋ ಘಟನೆಗಳು ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ. ಹಲೋ, ಹೇಳಿ ಮೇಡಮ್. ಹಲೋ ನಿಶಾ, ನಮ್ಮ ನೆಕ್ಸ್ಟ್ ಪ್ಲಾನು ನಿನಗೆ ಗೊತ್ತಿದೆ ಅಲ್ವಾ? ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಭವಾನಿಗೆ ಬ್ರೈನ್ ವಾಶ್ ಮಾಡಿ ಧರ್ಮೇಂದ್ರ ಕಂಪನಿ ಮೇಲೆ ಸ್ಕೆಚ್ ಹಾಕಿದೀವಿ. ಇದೆಲ್ಲ ಆಗ್ಬೇಕು ಅಂದ್ರೆ ನೀನು ಅಲ್ಲಿರ್ಬೇಕು. ಇರ್ತೀನಿ ಮೇಡಮ್. ಧರ್ಮೇಂದ್ರ ಕಂಪನಿ ಭವಾನಿಯಿಂದನೇ ಕೊಲ್ಯಾಪ್ಸ್ ಆಗೋ ಹಾಗೆ ಮಾಡೋದು ನನ್ ಜವಾಬ್ದಾರಿ. ಓಕೆ, ಸೌಂಡ್ಸ್ ಗುಡ್. ಆದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿ ಆಗ್ಬೇಕು. ಹಾ ಮೇಡಮ್, ಹಾಗೆ ಎಲ್ಲ ಆರೋಪನೂ ಭವಾನಿ ತಲೆಗ್ ಬರೋ ಹಾಗೆ ಮಾಡಿ ಅಕ್ಕ ತಂಗಿರು ಕಚ್ಚಾಡೋ ಹಾಗೆ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ಬೇಡಿ ಮೇಡಮ್, ಬ್ಯಾಕ್ ಎಂಡಲ್ಲಿ ನಾನಿರ್ತೀನಿ. ಎಕ್ಸಲೆಂಟ್ ನಿಶಾ, ಗೋ ಅಹೆಡ್. ಓಕೆ ಮೇಡಮ್, ಬಾಯ್. ನೀ ಏನ್ ಪ್ಲಾನ್ ಮಾಡಿದ್ಯಾ ಅಂತ ನನ್ಗೆ ಹೇಳೋದು ಇಲ್ಲ. ಅದ್ ಕೇಳ್ದೆ ನನಗ್ ಸಮಾಧಾನನೂ ಇಲ್ಲ. ಅಮ್ಮ, ಈಗ ವಿಷಯ ಇಷ್ಟೇ, ಆಯುಧನೇ ಇಲ್ದೆ ಅಕ್ಕ ತಂಗಿರಿಬ್ರು ಹೇಗೆ ಹೊಡೆದಾಡ್ಕೊಳ್ತಾರೆ ನೋಡ್ತಾ ಇರು. ಈ ವಸುಂಧರನ ಕೆಣಕೋರ್ಗೆ ಉತ್ತರ ಕೊಡೋ ಕಾಲ ಬಂದೇ ಬಿಡ್ತು. ನೀನು ಒಂದ್ ಸ್ವಲ್ಪ ಸ್ವೀಟ್ ತಿನ್ನು. ಲಕ್ಷ್ಮಿ, ಹೇಳಿ ಅಮ್ಮವ್ರೆ. ಅಮ್ಮಂಗೂ ಒಂದ್ ಸ್ವೀಟ್ ಬೌಲ್ ತಂದ್ಕೊಡು. ಕೈ ತುಪ್ಪ ಹೋಗಿದ್ ನನ್ ಮಕ್ಕಳು ವಾಪಸ್ ಬಂದು, ಅಮ್ಮ ನೀನ್ ಮಾತ್ ಕೇಳ್ದೆ ನಾವು ತಪ್ಪು ಮಾಡ್ಬಿಟ್ವಿ ಅಂತ ಕ್ಷಮೆ ಕೇಳೋ ಕಾಲ ಹತ್ರ ಬರ್ತಾ ಇದೆ. ಓ ಮೈ ಗಾಡ್, ಇಷ್ಟೆಲ್ಲ ಆಯ್ತಾ? ಸಾರಿ, ನನಗೆ ಗೊತ್ತೇ ಇರಲಿಲ್ಲ.